ಗುರು ಯಾವಾಗ್ಲೂ ನನಗೆ ಎಲ್ರು ಕೇಳುವಂತ ಒಂದು ಕಾಮನ್ ಕ್ವಶನ್ ಏನು ಅಂದ್ರೆ, ನೀನ್ ಯಾವಾಗ್ಲೂ ಆಕ್ಟಿವ್ ಆಗಿರ್ತೀಯಲ್ಲ ಇನ್‌ಸ್ಟಾಗ್ರಾಮ್ ಅಲ್ಲಿ ಆಗಿರ್ಬೋದು, ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು, ಇಲ್ಲ ನೀನೇ ಹೋಟೆಲ್ ನಡೆಸ್ತೀಯಾ, ಇಲ್ಲ ಮೇಕ್ ಓವರ್ ಮಾಡ್ತೀಯಾ, ಏನಾದ್ರೂ ಒಂದ್ ಮಾಡ್ತಾನೆ ಇರ್ತೀಯಲ್ಲ ಹೇಗ್ ಸಾಧ್ಯ ಅಂತ. ಬಟ್ ಇದೆಲ್ಲದಕ್ಕೂ ಸಾಧ್ಯ ಹೇಗೆ ಅಂದ್ರೆ ನನ್ ಮನೇಲಿ ನನ್ನ ಅತ್ತೆ ಮಾವ ಇಬ್ರು ಸಪೋರ್ಟಿಂಗ್ ತುಂಬಾ ಚೆನ್ನಾಗಿದೆ ನನಗೆ. ಆಕ್ಚುಲಿ ನಾನೆಲ್ಲ ಹೊರಗಡೆಯಿಂದ ಬಂದ ತಕ್ಷಣ ನಮ್ಮ ಅತ್ತೆ ಕೇಳೋ ಒಂದೇ ಒಂದ್ ಕಾಮನ್ ಅಂದ್ರೆ, ಊಟ ಮಾಡ್ದಾ? ಬಾ ಫಸ್ಟ್ ಊಟ ಮಾಡು. ಬಿಕಾಸ್ ಹೆಸರು ಶ್ಯಾಮ್ಲಾ ಅಂತ ಇಡಬಾರ್ದಿತ್ತು, ಅನ್ನಪೂರ್ಣೇಶ್ವರಿ ಅಂತ ಇಡಬೇಕಿತ್ತು. ಬಿಕಾಸ್ ಯಾವಾಗ್ಲೂ ಫಸ್ಟ್ ನನ್ನ ಹೊಟ್ಟೆನೆ ಅವ್ರು ನೋಡೋದು. ಲೈಕ್ ಊಟ ಮಾಡ್ದಾ? ಏನ್ ಮಾಡ್ತಿದ್ಯಾ? ಈ ತರನೇ ನನ್ನ ವಿಚಾರಿಸೋದು. ಅದೆಷ್ಟು ಖುಷಿ ಕೊಡುತ್ತೆ ಅಂದ್ರೆ, ಇವ್ರೇನ್ ಅತ್ತೆನಾ ಇಲ್ಲ ಅಮ್ಮನ ಅನ್ಸುತ್ತೆ. ನಾನ್ ತಪ್ಪು ಮಾಡೋಕ್ಕೋಸ್ಕರನೇ ಹುಟ್ಟಿದೀನಿ. ಬಟ್ ಆದ್ರೆ ನಮ್ಮ ಅತ್ತೆ ಮಾವ ಹಂಗಲ್ಲ. ಅವ್ರು ಯಾವಾಗ್ಲೂ ನನ್ನ ಇವತ್ ತಪ್ಪು ಮಾಡಿದ್ಯಾ, ಇಟ್ಸ್ ಓಕೆ, ಗೊತ್ತಿಲ್ಲ, ಅದು ಮುಂದೆ ನೀನ್ ಸರಿ ಮಾಡ್ಕೊಂತ್ಯಾ, ಇರ್ಲಿ ಬಿಡು ಪರವಾಗಿಲ್ಲ ಅನ್ನೋ ಮನಸ್ಥಿತಿ ಅವ್ರದ್ದು. ನಮ್ಮ ಅತ್ತೆ ಎಷ್ಟು ಸ್ವಾಭಿಮಾನಿ ಅಂದ್ರೆ, ಆಕ್ಚುಲಿ ಯಾವ್ದೇ ಕೆಲ್ಸ ಆಗ್ಲಿ, ಯಾವ್ದೇ ವಿಷಯ ಆಗ್ಲಿ, ಲೈಕ್ ತುಂಬಾ ಪರ್ಫೆಕ್ಟ್ ಮತ್ತೆ ನೀಟು. ಆಮೇಲೆ ಇನ್ಯಾವತ್ತು ಯಾರ ಬಗ್ಗೆನೂ ಅವ್ರು ಮಾತಾಡಿದ ಇವತ್ತಿಗೂ ನಾನು ನೋಡ್ಲೇ ಇಲ್ಲ. ಅವ್ರು ಹಂಗೆ ಇವ್ರು ಹಿಂಗೆ ನೋ, ಆತರ ಏನೂ ಮಾತಾಡಲ್ಲ. ಆಮೇಲೆ ಯಾರಾದ್ರೂ ವಯಸ್ಸಾದವರು ಇಲ್ಲ ಬಡವರು ಅಂದ್ರೆ ನಮ್ಮ ಅತ್ತೆ ಮಾವ ಇಬ್ರು ಅಷ್ಟೇ, ಲೈಕ್ ತುಂಬಾ ಹೆಲ್ಪಿಂಗ್ ನೇಚರು. ಅವರಿಂದ ನಾನು ತುಂಬಾನೇ ಅಂದ್ರೆ ತುಂಬಾ ಕಲ್ತಿದ್ದೀನಿ ಲೈಫಲ್ಲಿ. ನಮ್ಮ ಮಾವ ಹೇಗೆ ಅಂದ್ರೆ, ಯಾವತ್ತಾರು ಏನಾದ್ರೂ ಒಂದ್ ಸಣ್ಣ ಪುಟ್ಟ ಜಗಳ ಏನಾರ ಬಂದ್ರು, ಸ್ವಪ್ನಂದೇನು ತಪ್ಪಿಲ್ಲ, ಸ್ವಪ್ನಂಗೇನು ಅನ್ನಂಗಿಲ್ಲ. ಸೊ ಎಷ್ಟು ಸಪೋರ್ಟಿವ್ ಆಗಿ ಬಂದ್ ನಿಂತ್ಕೊಂತಾರೆ ಅಂದ್ರೆ ನನ್ಗೆ ಯಾವಾಗ್ಲೂ ಅನ್ಸುತ್ತೆ, ಸೇಮ್ ನಮ್ಮ ಅಪ್ಪ ಅಮ್ಮನೂ ಹಿಂಗೆ ನನ್ನ ಕೇರ್ ಮತ್ತೆ ಕನ್ಸರ್ನ್ ತೋರಿಸ್ತಾ ಇದ್ರು, ಇವರು ಕೂಡ ನನ್ನ ಹಾಗೆ ಕೇರ್ ಮಾಡ್ತಾರಲ್ಲ. ಸೊ ಪ್ರತಿಯೊಂದು ಅನ್ಸುತ್ತೆ ನಾನು ನಮ್ಮ ಅಪ್ಪ ಅಮ್ಮನ ಮನೇಲಿ ಇದ್ದಂಗೆ ಇದ್ದೀನಲ್ಲ. ಐ ಆಮ್ ಸೋ ಲಕ್ಕಿ ಅನ್ಸುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.